ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಂಥಾಲಯಗಳ ಮಹತ್ವದ ಬಗ್ಗೆ ತಿಳಿಯೋಣ ಬನ್ನಿ. ಇಲ್ಲಿ ನಾನು ಪ್ರಬಂಧ ಲೈನ್ ಬಿಟ್ಟು ಲೈನ್ ಬರ್ತಿದ್ದೀನಿ. ಎಲ್ಲರೂ ಅಷ್ಟೇ ಪ್ರಬಂಧನ ಯಾರು ಲೈನ್ ಬಿಟ್ಟು ಲೈನ್ ಬರಿಬೇಡಿ. ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಬರ್ತಿರೋದು. ಫುಲ್ ಒನ್ ಬೈ ಲೈನ್ ಬರ್ಕೊಂಡೋಗಿ. ಈಗ ಪೀಠಿಕೆ ನೋಡೋಣ ಬನ್ನಿ. ಸರಸ್ವತಿ ಮಂದಿರವೇ ಗ್ರಂಥಾಲಯ, ಪುಸ್ತಕಗಳೇ ನಮ್ಮ ಹಿತೈಷಿ ಬಂಧುಗಳು, ಅದಕ್ಕೆ ಪುಸ್ತಕಗಳಿಗಿಂತ ಒಳ್ಳೆಯ ಮಿತ್ರರಿಲ್ಲ ಎಂದು ಹೇಳಿದ್ದಾರೆ. ಜ್ಞಾನ ಕೇಂದ್ರವಾದ ಗ್ರಂಥಾಲಯಗಳು ನಮ್ಮಲ್ಲಿನ ಜ್ಞಾನ ದಾಹವನ್ನು ಇಂಗಿಸುವ ಜ್ಞಾನಗಂಗೆಯಾಗಿರುತ್ತದೆ. ಪುಸ್ತಕಗಳನ್ನು ಸಂಗ್ರಹಿಸಿ ಒಂದೆಡೆ ಕಲೆ ಹಾಕಿ ಓದುಗ ಸಹೃದಯನಿಗೆ ಜ್ಞಾನಾಮೃತ ಸವಿಯಲು ವ್ಯವಸ್ಥೆ ಕಲ್ಪಿಸುವುದೇ ಗ್ರಂಥಾಲಯ. ವಿವರಣೆ ನೋಡೋಣ. ಓದುಗನಿಗೆ ಅನುಕೂಲವಾಗುವಂತೆ ಪುಸ್ತಕ ಓದಲು, ಎರವಲು, ಪಡೆಯಲು ವ್ಯವಸ್ಥೆ ಮಾಡಲಾಗಿರುತ್ತದೆ. ಅನೇಕ ವಿಷಯಗಳನ್ನು ಆಧರಿಸಿ ಪುಸ್ತಕಗಳನ್ನು ಪ್ರತ್ಯೇಕವಾಗಿ ಜೋಡಿಸಲಾಗಿದ್ದು ಸುಲಭವಾಗಿ ಸಿಗುವಂತೆ ಇಡಲಾಗಿರುತ್ತದೆ. ಗ್ರಂಥಾಲಯಗಳಿಗೆ ತನ್ನದೇ ಆದ ಪರಂಪರೆ ಇದೆ. ನಳಂದ ವಿಶ್ವವಿದ್ಯಾನಿಲಯದ 3 ಅಂತಸ್ತಿನ ಕಟ್ಟಡದಲ್ಲಿ ಸಹಸ್ರಾರು ಪುಸ್ತಕಗಳನ್ನು ಸಂಗ್ರಹಿಸಿ ಜ್ಞಾನ ಪ್ರಸರಣ ಮಾಡಲಾಗಿತ್ತು. ಜ್ಞಾನ ದಾಹವಿದ್ದವರು ಕೆಲವೊಮ್ಮೆ ಬೇಕಾದ ಪುಸ್ತಕಗಳನ್ನು ಕೊಂಡುಕೊಳ್ಳಲು ಆಗದಿರುವ ಸನ್ನಿವೇಶವಿರುತ್ತದೆ. ಎಲ್ಲ ಪುಸ್ತಕಗಳನ್ನು ನಾವು ಸಂಗ್ರಹಿಸುವುದು ನಮಗೆ ಕಷ್ಟ. ಅಂತಹ ಸಂದರ್ಭಗಳಲ್ಲಿ ಈ ಗ್ರಂಥಾಲಯಗಳು ನೆರವಾಗುತ್ತದೆ. ನಮಗೆ ಬೇಕಾದ ವಿಷಯಗಳನ್ನು ಬೇಕೆನಿಸಿದಾಗ ಹೋಗಿ ಗ್ರಂಥಾಲಯಗಳಲ್ಲಿ ಅಧ್ಯಯನ ಮಾಡುವುದಲ್ಲದೆ ಸದಸ್ಯತ್ವ ಪಡೆದು ಕೆಲವು ದಿನದವರೆಗೆ ಎರವಲು ಸಹ ಪಡೆಯಬಹುದು. ಪುಸ್ತಕಗಳಿಲ್ಲದೆ ಪತ್ರಿಕೆಗಳು, ಸಾಪ್ತಾಹಿಕಗಳು ಮತ್ತು ದಿನಪತ್ರಿಕೆಗಳು ಲಭ್ಯವಿರುತ್ತವೆ. ಸರ್ಕಾರವು ಸಾರ್ವಜನಿಕ ಗ್ರಂಥಾಲಯಗಳನ್ನು ಗ್ರಾಮೀಣ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಸ್ಥಾಪಿಸಿ ಜನಸಾಮಾನ್ಯರಲ್ಲಿ ಓದುವ ಹವ್ಯಾಸ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯಗಳಲ್ಲಿರುವ ಪುಸ್ತಕಗಳು ಅನುಕೂಲವಾಗಿದೆ. ಆಧುನಿಕತೆಯಿಂದ ತಂತ್ರಜ್ಞಾನ ಬಳಸಿಕೊಂಡು ಡಿಜಿಟಲ್ ಗ್ರಂಥಾಲಯಗಳ ಸ್ಥಾಪನೆಗೆ ಹೆಚ್ಚು ಆಸ್ಥೆ ತೋರಬೇಕು. ಉಪಸಂಹಾರ: ಗ್ರಂಥಾಲಯಗಳಲ್ಲಿ ಪುಸ್ತಕಗಳು ಮಾತಾಡುತ್ತವೆ ಎನ್ನುತ್ತಾರೆ. ನಮ್ಮ ಮೌನ ಮತ್ತು ಓದು ಇವೆರಡರಿಂದ ಅದನ್ನು ಕೇಳಿಸಿಕೊಳ್ಳಬಹುದು. ವಿರಾಮ ಕಾಲದಲ್ಲಿ ಗ್ರಂಥಾಲಯಗಳಿಗೆ ಭೇಟಿ ನೀಡಿ ಓದುವ ಅಭ್ಯಾಸವನ್ನು ರೂಢಿಸಿಕೊಂಡಾಗ ಗ್ರಂಥಾಲಯಗಳು ಸಾರ್ಥಕವಾಗುತ್ತವೆ. ಶಾಲಾ ಗ್ರಂಥಾಲಯಗಳಲ್ಲಿರುವ ಪುಸ್ತಕವನ್ನು ವಾಚನದ ಅವಧಿಯಲ್ಲಿ ಅಧ್ಯಯನ ಮಾಡಬೇಕು. ಜ್ಞಾನ ಸಂಪಾದನೆಗೆ ಓದುವೆಂಬುದು ದಿವ್ಯ ಮಾರ್ಗ. ಆ ಮಾರ್ಗಕ್ಕೆ ಗ್ರಂಥಾಲಯಗಳು ಮೂಲ ಆಕಾರ. ನಿಮಗೆ ನನ್ನ ವಿಡಿಯೋ ಅರ್ಥ ಆಯಿತು ಅನ್ಕೋತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮಕ್ಕಳೇ. ಮತ್ತು ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.